ಸರಿ ಹೇಳಿದ್ದೀನಿ. ರಾಘವೇಂದ್ರ ಹಿಟ್ನಾಳ್ ಕೂಡ ಅನುಭವಸ್ಥರಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಲಿಕ್ಕೆ ಅರ್ಹರಿದ್ದಾರೆ. ಎಲ್ಲ ಸಮಾಜವನ್ನು ಕಟ್ಕೊಂತ ಶಕ್ತಿ ಇದೆ. ಅದ್ರ ಜೊತೆ ನಮ್ಮ ಸಮಾಜಕ್ಕೆ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಈಗ ಒಂದು ಹಳೆ ಮೈಸೂರು ಭಾಗದಲ್ಲಿ, ಒಂದು ಉತ್ತರ ಕರ್ನಾಟಕದಲ್ಲಿ ಕೊಡಬೇಕು ಅನ್ನೋದು ಕೂಗಿದೆ. ಅದನ್ನು ಇವತ್ತು ನಮ್ಮ ಸಮುದಾಯ ಮುಖಂಡರು ಒತ್ತಾಯ ಮಾಡಿದ್ದಾರೆ. ನಾವು ಕಳೆದ ಬಾರಿ ಸರ್ಕಾರ ಬಂದಾಗಿದ್ದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಕೊಡಬೇಕಂದೇಳಿ. ಸರ್, ಮತ್ತೊಂದು ಕಡೆಗೆ ಕೆ.ಎನ್. ರಾಜಣ್ಣ ಅವರು ಒತ್ತಾಯವನ್ನು ಮಾಡಿದ್ರು. ಏನಂತಂದ್ರೆ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ಗೊಂದಲವನ್ನ ಬಗೆಹರಿಸಬೇಕು. ಈಗ ಕೆ.ಎನ್. ರಾಜಣ್ಣ ಸಾಹೇಬರು ಹಿರಿಯರದಾರ, ಅನುಭವಸ್ಥರದಾರ, ಹೈಕಮಾಂಡ್ ಜೊತೆ ಮಾತಾಡ್ತಾರ. ನನಗಿರೋ ಮಾಹಿತಿ ಪ್ರಕಾರ ಯಾವುದೇ ಗೊಂದಲ ಇಲ್ಲ. ಇವತ್ತು ಈ ಗೊಂದಲವನ್ನ ಬಗೆಹರಿಸ್ಬೇಕಂದ್ರೆ ಮಾಧ್ಯಮದಾಗಿರ್ತಕ್ಕಂಥ ಗೊಂದಲನ, ನಮ್ಮ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಯಾವುದೇ ಗೊಂದಲ ಇಲ್ಲ. ಇದು ಚರ್ಚೆ ಇರೋದು ಓನ್ಲಿ ಮಾಧ್ಯಮಕ್ಕೆ ಮಾತ್ರ ಸೀಮಿತ ಆಗೈತಿ. ಇದು ಯಾರು ಕೂಡ ಯಾರು ಸಾರ್ವಜನಿಕರು ಮುಖ್ಯಮಂತ್ರಿಗಳು ಬದಲಾವಣೆ ಬಗ್ಗೆ ಚರ್ಚೆ ಮಾಡಕತ್ತಿಲ್ಲ. ಎಲ್ಲ ಯೋಜನೆಗಳು ನಡೆದವ, ಗ್ಯಾರಂಟಿಗಳು ಸ್ಕೀಮ್ ದುಡ್ಡು ಬರಕತ್ತವ. ಎಲ್ಲ ಕಾಂಗ್ರೆಸ್ ಪಕ್ಷದಾಗ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಮಾಡ್ತಿದಾರ. ಚರ್ಚೆ ಎಲ್ಲೈತಿದು? ಯಾವ ವೇದಿಕೆಗೆ ಐತಿ? ಈಗ ಮೊನ್ನೆ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ, ಸಚಿವರು ಹೋಗಿದ್ದಾರೆ. ಅವ್ರು ಏನ್ ಹೇಳ್ಯಾರ? ನಾವು ಮಂತ್ರಿ ಸ್ಥಾನವನ್ನು ಕೊಡಿ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದು ಆರೋಗ್ಯಕರ ಬೆಳವಣಿಗೆ. ಒಂದು ಟೀಮು, ಒಂದು ತಂಡ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ, ರಾಜ್ಯದ ವಿದ್ಯಮಾನಗಳನ್ನ ಹೇಳಿ, ಸಚಿವ ಸ್ಥಾನವನ್ನು ನಮಗೂ ಕೊಡಿ, ಹಿಂಗ್ ಕೊಡಿ, ಈ ರೀತಿ ಕೊಡಿ. ಇದು ಆರೋಗ್ಯಕರ ಚರ್ಚೆ ಅಲ್ಲ? ಈಗ ಡಿ.ಸಿ.ಎಂ ಏನ್ ಹೇಳ್ಯಾರ? ಎಲ್ಲಾರು ನಾ ಸಿ.ಎಂ ಸ್ಥಾನ ಕೇಳಕ್ ಹೋಗಿನಿ, ನಾ ಕೇಳಕ್ ಬಂದಿನಿ ಅಂತ ಹೇಳ್ಯಾರ? ಡಿ.ಸಿ.ಎಂ ರಾಜ್ಯದ ಜವಾಬ್ದಾರಿ ಐತಿ, ಉಪಮುಖ್ಯಮಂತ್ರಿಗಳದಾರ, ಅವ್ರಿಗೆ ಎರಡು ದೊಡ್ಡ ಖಾತೆಗಳದಾವ. ಕೇಂದ್ರ ಸರ್ಕಾರ ಜೊತೆ ಮಾತಾಡೋದಿರುತ್ತ, ಪಕ್ಷದ ಬಗ್ಗೆ ಹೈಕಮಾಂಡ್ಗೆ ಹೇಳೋದಿರುತ್ತೆ. ಬಹಳ ರಾಜ್ಯಗಳಲ್ಲಿ ಚುನಾವಣೆ ನಡೆದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಿರುತ್ತೆ. ಡೆಲ್ಲಿಗೆ ಹೋಗೋದಿದ್ದೇ ಇರ್ತಾವ್ರೆ. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೇಳಕ್ ಬಂದಿನಿ ನಾನು, ಎಲ್ಲಿ ಹೇಳ್ಯಾರ? ನೋಡಪ್ಪ, ಯಾರದೇ ಒಬ್ಬರ ಅಭಿಪ್ರಾಯ ಅದು ಪಕ್ಷದ ತೀರ್ಮಾನ ಆಗಿರಲ್ಲ, ಪಕ್ಷದ ಅಭಿಪ್ರಾಯ ಆಗಿರಲ್ಲ. ಎಲ್ಲರೂ ಪೂರ್ಣಗೊಳಿಸ್ತಾರ. ಅವ್ರು 5 ವರ್ಷಕ್ಕೆ ಆಶೀರ್ವಾದ ಮಾಡಿದ್ರೆ 5 ವರ್ಷ ಪೂರ್ಣಗೊಳಿಸ್ತಾರ. ಈಗ ಹಂಚಿಕೆ ಮಾತುಗಳನ್ನ ಈಗ ಸ್ಪಷ್ಟವಾಗಿ ಎಲ್ಲರೂ ಹೇಳ್ಬಿಟ್ರ. ಇದನ್ನ ಯಾಕೆ ಮಾಧ್ಯಮದವ್ರು ಚರ್ಚೆ ಮಾಡ್ತಾರ ಅಂತ ಗೊತ್ತಾಗಿಲ್ಲ. ಈಗ ಸಮಾವೇಶಗಳನ್ನ ಯಾವುದೇ ಅಹಿಂದ ಸಮಾವೇಶ ಇರಲಿ, ಕಾಂಗ್ರೆಸ್ ಪಕ್ಷದ ಸಮಾವೇಶಗಳಿರಲಿ, ಗ್ಯಾರಂಟಿ ಉತ್ಸವಗಳಿರಲಿ, ಇದು ನಿರಂತರ ಇರಬೇಕು. ಎಲ್ಲವೂ ಕೂಡ ಇರಬೇಕು. ಸಮಾಜ ಸಂಘಟನೆ ಇರಬೇಕು, ಸರ್ಕಾರದ ಯೋಜನೆಗಳ ಸಮಾವೇಶಗಳಿರಬೇಕು, ಅಭಿವೃದ್ಧಿ ಕಾರ್ಯಕ್ರಮಗಳಿರಬೇಕು. ಇವನ್ ಮಾಡೇ ಮಾಡ್ತಾರ, ಮಾಡ್ಬೇಕು ಕೂಡ. ಅವನ್ನ ಸಂಘಟನೆ ಇರ್ಬೇಕಲ್ಲ. ಈಗ ಕಾರ್ಯಕ್ರಮಗಳು ಹಾಕವ, ಆ ಕಡೆ ಭಾಗದ ಅವರು ಕಾರ್ಯಕ್ರಮ ಮಾಡ್ತಿರ್ತಾರೆ, ಈ ಕಡೆ ಇವರು ಪಕ್ಷದ ಎಲ್ಲರೂ ಇರ್ತಾರಿಲ್ಲ. ಅಹಿಂದ ಕಾರ್ಯಕ್ರಮದ ಡಿ.ಕೆ. ಶಿವಕುಮಾರ್ ಬರಲ್ಲತ್ತಾರ, ನಮ್ಮ ಅಧ್ಯಕ್ಷರವರು ಅವರು ಬರ್ತಾರ, ಸಿದ್ದರಾಮಯ್ಯರು ಬರ್ತಾರ. ಅಹಿಂದ ವರ್ಗ ಸಂಘಟನೆ ಮಾಡೋದ್ರಲ್ಲಿ ಪಕ್ಷ ಸಂಘಟನೆ ಅಲ್ಲ ಅದು. ನೋಡ್ರಿ, ಯಾವುದೇ ವರ್ಗ ಇರಲಿ, ನಾನು ರಾಜಣ್ಣವರು ಯಾವ ಈ ಸಂದರ್ಭದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನನಗೆ, ಯಾವ ಸಂದರ್ಭದಲ್ಲಿ ನಾನು ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಆದರೆ ಇವತ್ತು ರಾಜ್ಯದ ಜನತೆ ಸಮಾಧಾನವಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪರವಾಗಿದ್ದಾರೆ, ಯಾರು ಕೂಡ ಕಾಂಗ್ರೆಸ್ ವಿರುದ್ಧ ಆಗಲಿ, ಮುಖ್ಯಮಂತ್ರಿಗಳ ವಿರುದ್ಧ ಆಗಲಿ, ಡಿ.ಸಿ.ಎಂ ವಿರುದ್ಧ ಆಗಲಿ ಯಾರು ಕೂಡ ಮಾತಾಡಿಲ್ಲ. ಒಮ್ಮೆ ಒಂದು ಪಕ್ಷ ಅಧಿಕಾರ ಮಾಡೋ ಹೊತ್ನಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ, ಸಣ್ಣ ಪುಟ್ಟ ಇವು ಇರ್ತವೆ. ಅದರರ್ಥ 90% ಒಳ್ಳೇದಾದ್ರೂ ಕೂಡ 10% ಆದ್ರೂ ಕೂಡ ನೋವಾಗಿರುತ್ತೆ, ಅದು ಸರಿ ಮಾಡಿಕೊಂತ. ಈಗ ಮನುಷ್ಯ ಹೆಂಗೆ ರಾಜಕೀಯ ಅನುಭವ ಬರ್ತಂಗೆ ಸುಧಾರಿಸ್ಕೊಂತ ಹೋಗ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಅವಾಗ ಗಟ್ಟಿಯಾಗಿ ನಿರ್ಧಾರ ತಗೋತಿದ್ರು. ಆದ್ರೆ ಈ ಸರಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ತದಾರ. ಅವಾಗ ಗಟ್ಟಿಯಾಗಿದ್ರು, ಅವಾಗ ಕೆಲವಿಷ್ಟು ಇದ್ದು, ಅವಾಗ ಗಟ್ಟಿ ಇದ್ದು, ಕೆಲವಷ್ಟು ನೇರವಾಗಿ ಮಾತಾಡ್ತಿದ್ರು, ಕೆಲವಷ್ಟು ನಿಷ್ಠೂರವಾಗಿ ಮಾತಾಡ್ತಿದ್ರು. ಆಗ್ತಿರಲಿಲ್ಲ. ಈ ಸರಿ
ಎಲ್ಲ ಮುಖಂಡರನ್ನ ಎಲ್ಲ ಸಮುದಾಯನೂ ವಿಶ್ವಾಸಕ್ಕೆ ತಗೊಂಡು ಮಾಡ್ತಾರೆ. ಒತ್ತಡ ಇದೆ ಅಂತೀರಿ ಸರ್, ಈ ಅದೇ ಸ್ವಲ್ಪ ಸಿದ್ದರಾಮಯ್ಯ ಸ್ವಲ್ಪ ಒತ್ತಡ ಇದೆ. ಒತ್ತಡ ಯಾಕೆ? ಅದೇ ಕಾರಣಕ್ಕಾಗಿ ಅವರು ಎಲ್ಲರ ಅಭಿಪ್ರಾಯವನ್ನು ತಗೊಂಡಿದ್ದು ಮಾಡ್ತಾರೆ. ಮುಂಚೆ ಯಾರು ಅದು ನಾಯಕತ್ವ ಗುಣ. ಅದು ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಳ್ಳೋದು, ಎಲ್ಲ ಲೀಡರ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಅದು ಅವ್ರ ಅನುಭವ. ಅದು ದೇಶದಲ್ಲಿ ಇರ್ತಕ್ಕಂಥ ಕೆಲವಿಷ್ಟು ನಾಯಕರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಬ್ರು ಅಂತ ಅನುಭವಿ ಅದರ, ಅಂತ ಆಡಳಿತವನ್ನು ಕೊಡ್ತದಾರ. ನಾನು ಹೇಳಿದ್ದೀನಿ, ನಮ್ಮ ಮಹಿಳಾ ಮೀಸಲಾತಿದ್ದು ಹೇಳಿದ್ದೀನಿ ನಿನ್ನೆ, ಇವತ್ತು ಹೇಳ್ತೀನಿ. ನೀವು ಹೇಳಿದ ಮೇಲೆ ತೋರಿಸ್ರಿ, ನೀವು ಹೇಳ್ರಿ, ಕ್ವಶನ್ ಕೇಳ್ತೀರ, ತೋರ್ಸೋದೇ ಇಲ್ಲ ವಿಷಯನ. ನಾನು ನಿನ್ನೆ ಡಿಟೇಲ್ ಹೇಳಿದ್ದೀನಿ. BJP ಅವರು ಈಗ ಸತ್ಯ ನಾವು ಉಲ್ಟಾ ಓಟ್ ಹಾಕ್ಬಿಟ್ಟಿವ, ನಾನು ಹಾಕ್ಬಿಟ್ಟಿದ್ರೆ ಕ್ಲಿಯರ್ ಐತಿ. ಅವ್ರದ್ದು ಸ್ಪಷ್ಟವಾಗಿ ಹೇಳಿ, ಅವ್ರದ್ದು ಏನೈತಿ ನಿಲುವು. MLC ಅವ್ರಿಗೆ ಏನು ಗೊತ್ತೈತಿ? MLC ಅವ್ರಿಗೆ ಈಗ ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ, ನೀವತ್ತು ನಾನು ಕೇಳಿದ್ನ ಅವ್ರನ್ನ ಕೇಳ್ರಿ, ಅವ್ರು ಸ್ಪಷ್ಟವಾಗಿ ಹೇಳಿ ಅವ್ರು ಯಾರ ಪರವಾಗಿ ಅದಾರ ಅಂತ ಹೇಳಿ. ನಾವು ಮಹಿಳಾ ಮೀಸಲಾತಿಯನ್ನ 2023ರಲ್ಲಿ ಏನು ಔಸ್ನೇಗ್ ಬಂದಿತ್ತು, ಔಸ್ನೇ ಬಿಲ್ ತಂದಿದ್ರು BJP ಅವರು 2023ರಲ್ಲಿ ತಂದು 29ಕ್ಕೆ ನಾವು ಮಹಿಳಾ ಮೀಸಲಾತಿಯನ್ನು ಕೊಡ್ತೇವೆ ಅಂತೇಳಿ ತಂದದ್ದು ಯಾರು? ಅವತ್ತು ಇರ್ತಕ್ಕಂಥ ಪಾರ್ಲಿಮೆಂಟ್ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಅವತ್ತು ಯಾರು ಪಾರ್ಲಿಮೆಂಟ್ ಸದಸ್ಯರು ಅಟ್ಟೆ ಹಾಜರಿದ್ರು, ಆದ್ರೆ ಇಬ್ಬರೇ ವಿರೋಧ ಮಾಡ್ಯಾರ, ಎಲ್ಲರೂ ಕೂಡ ಅದ್ರ ಪರವಾಗಿ ಅದಾರ. ಮತ್ತೇನ್ ಬೇಕು ಇವ್ರು? ಮಹಿಳಾ ಮಸೂದೆಗೆ ಅನುಮೋದನೆ ಕೊಟ್ಟ ಮತ್ತೇನ್ ಬೇಕು ಇವರಿಗೆ? BJP ಅವತ್ತಿನ ಚುನಾವಣೆ ಸಲುವಾಗಿ ಆ ಮಸೂದೆಯನ್ನು ತಂತು, ಆ ಚುನಾವಣೆ ಮುಗೀತು, 29ಕ್ಕೆ ಈಗ ಜಾರಿ ಮಾಡಬೇಕು. ಅವ್ರು ಮಾಡೋ ಮನಸ್ಥಿತಿ ಇಲ್ಲ. ಅವ್ರು ಹೇಳ್ತಾರೀಗ ನಾವು 543 ಸೀಟ್ನೇ ಬೇಡ, 850 ಸೀಟ್ ಇದ್ರೆ ಅಷ್ಟೇ ಮಹಿಳಾ ಮೀಸಲಾತಿ ತರ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.